ಹಾಯ್ ಹಲೋ ನಮಸ್ಕಾರ. PUCET ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸ್ಟೂಡೆಂಟ್ಸ್, ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ ಕಾರ್ತಿಕ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನು ನೋಡೋಕೆ ಹೋಗ್ತಾ ಇದ್ದೀವಿ ಅಂದರೆ, ನಿಮ್ಮ ಕ್ವಾರ್ಟರ್ಲಿ ಟೆಸ್ಟ್ 1 ಹತ್ರ ಬರ್ತಾ ಇದೆ ಅಲ್ವಾ. ಸೊ ಆ ಕ್ವಾರ್ಟರ್ಲಿ ಟೆಸ್ಟ್ 1ಗೆ ಮೇಟ್ರಿಸಸ್. ಸೊ ನಾನು ಇವತ್ತು ಚೂಸ್ ಮಾಡಿರುವಂಥ ಚಾಪ್ಟರ್ ಬಂದುಬಿಟ್ಟು ಮೇಟ್ರಿಸಸ್. ಮೇಟ್ರಿಸಸ್ಸಲ್ಲಿರುವ ಇಂಪಾರ್ಟೆಂಟ್ ಫಾರ್ಮುಲಾಸ್ಗಳು ಯಾವ್ದ್ಯಾವುದು, ನೀವು ಯಾವುದನ್ನೆಲ್ಲ ಜ್ಞಾಪಕ ಇಟ್ಕೊಳ್ಬೇಕು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಸ್ಟೂಡೆಂಟ್ಸ್, ಮೇಟ್ರಿಸಸ್ಸಲ್ಲಿ ನಮಗೇನು ಬರ್ತಾ ಇದೆ, ಫಸ್ಟ್ ಆಫ್ ಆಲ್ ಮೇಟ್ರಿಸಸ್ಸಲ್ಲಿ ಮೇಟ್ರಿಕ್ಸ್ ಆಪ್ರೇಷನ್ಸ್ ಬರ್ತಾ ಇದೆ. ಅಡಿಷನ್ ಬಂದಾಗ ಯಾವ ರೀತಿ ಮಾಡಬೇಕು, ಅಡಿಷನ್ನು ಇಲ್ಲಿದೆ. ಓಕೆ, ಸೊ ಅಡಿಷನ್ ನಾವು ಈ ರೀತಿ ಮಾಡಬೇಕು. ನೆಕ್ಸ್ಟು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಬಂದಾಗ ಈ ರೀತಿ ಮೇಟ್ರಿಕ್ಸ್ನ ಕೊಟ್ಟಾಗ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಈ ರೀತಿ ಆಗುತ್ತೆ. ಮೇಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಬಂದಾಗ ವೆರಿ ಇಂಪಾರ್ಟೆಂಟ್ ಏನಂದರೆ, ದ ನಂಬರ್ ಆಫ್ ರೋಸ್ ಇನ್ ಬಿ ಶುಡ್ ಮ್ಯಾಚ್ ವಿತ್ ದ ನಂಬರ್ ಆಫ್ ಕಾಲಮ್ಸ್ ಇನ್ ಎ. ಇವೆರಡು ಸೇಮ್ ಆಗಿರಬೇಕು. ದೆನ್ ದ ಆರ್ಡರ್ ಆಫ್ ದ ಪ್ರಾಡಕ್ಟಿನ ಆರ್ಡರ್ ಏನಾಗುತ್ತೆ, ಎಮ್ ಕ್ರಾಸ್ ಪಿ ಅಂತ ಆಗುತ್ತೆ. ಓಕೆ, ಸೊ ಅದನ್ನು ಇವರು ಈ ರೀತಿ ಬರೆದಿದ್ದಾರೆ. ಓಕೆ, ಸೊ ಇಲ್ಲಿದೆ ನೋಡಿ, ಎಮ್ ಕ್ರಾಸ್ ಪಿ ಇಸ್ ದ ಆರ್ಡರ್. ಮೇಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಯಾವ ಥರ ಮಾಡಬೇಕು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ದಿಸ್ ಇಸ್ ಜಸ್ಟ್ ದ ಜನರಲೈಸ್ಡ್ ಫಾರ್ಮ್. ಓಕೆ, ಇವಾಗ ಇದು ನೋಡಿಬಿಟ್ಟು ಹೊಸ ಫಾರ್ಮುಲಾ ಅಂತ ಅನ್ಕೊಳ್ಳೋಕೆ ಹೋಗಬೇಡಿ. ಮೇಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಗೊತ್ತಿದೆಯಲ್ವಾ, ಆ ರೀತಿ ಮಾಡಿ. ಬಟ್ ದಿಸ್ ಇಸ್ ಜಸ್ಟ್ ಅ ಜನರಲೈಸ್ಡ್ ಫಾರ್ಮ್ ಅಷ್ಟೇ. ಜನರಲೈಸ್ ಮಾಡಿ ಈ ಥರ ಬರೆದಿದ್ದೀವಿ. ಅದು ನಂಬರ್ 1. ನಂಬರ್ 2, ಪ್ರಾಪರ್ಟೀಸ್ ಆಫ್ ಮೇಟ್ರಿಕ್ಸ್ ಆಪರೇಷನ್ಸ್. ವಾಟ್ ಆರ್ ದ ಪ್ರಾಪರ್ಟೀಸ್? ಕಮ್ಯೂಟೇಟಿವ್ ಲಾ ಆಫ್ ಅಡಿಷನ್, ಅಸೋಸಿಯೇಟಿವ್ ಲಾ ಆಫ್ ಅಡಿಷನ್, ಡಿಸ್ಟ್ರಿಬ್ಯೂಟಿವ್ ಲಾಸ್ ಆಫ್ ಅಡಿಷನ್. ಸೊ ಇವೆಲ್ಲ ಏನು ಲಾಸ್, ಇದೆಲ್ಲ ನಿಮಗೆ ಗೊತ್ತಿರಬೇಕು. ಅಸೋಸಿಯೇಟಿವ್ ಲಾ ಆಫ್ ಮಲ್ಟಿಪ್ಲಿಕೇಶನ್ ಹಾಗೂ ಮೇಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇಸ್ ಜನರಲಿ ನಾಟ್ ಕಮ್ಯೂಟೇಟಿವ್. ಸೊ ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಇದನ್ನು MCQ ಅಲ್ಲಿ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಎರಡು ಮೇಟ್ರಿಸಸ್ಗಳು ನಾನು ಮಲ್ಟಿಪ್ಲೈ ಮಾಡಿದಾಗ AB, will that be equal to BA ಅಂತ ಕೇಳಿದಾಗ ಇಟ್ ಇಸ್ ನಾಟ್, ಬಿಕಾಸ್ ಮಲ್ಟಿಪ್ಲಿಕೇಶನ್ ಇಸ್ ಜನರಲಿ ನಾಟ್ ಕಮ್ಯೂಟೇಟಿವ್ ಇನ್ ಮೇಟ್ರಿಸಸ್, ರೈಟ್? ಓಕೆ, ನೆಕ್ಸ್ಟ್ ಟ್ರಾನ್ಸ್ಪೋಸ್ ಆಫ್ ಅ ಮೇಟ್ರಿಕ್ಸ್. ಸ್ಟೂಡೆಂಟ್ಸ್, ಟ್ರಾನ್ಸ್ಪೋಸ್ ಆಫ್ ಅ ಮೇಟ್ರಿಕ್ಸ್ ಅಂದರೆ ಏನು? ರೋಸ್ನ ಕಾಲಮ್ಸ್ ಥರ ಬರ್ಕೊಳ್ಳೋದು, ರೈಟ್? ಸೊ ಟ್ರಾನ್ಸ್ಪೋಸ್ ಆಫ್ ಅ ಮೇಟ್ರಿಕ್ಸಲ್ಲಿ ದಿಸ್ 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 ದಿಸ್. ಇವಾಗ ಇದರಲ್ಲಿ ಸ್ಟೂಡೆಂಟ್ಸ್ ಇದು ಮತ್ತು ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫ್ರಮ್ ದ ಕಾಂಪಿಟೇಟಿವ್ ಪಾಯಿಂಟ್ ಆಫ್ ವ್ಯೂ ಈ ಫಾರ್ಮುಲಾಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೂ ಈ ಫಾರ್ಮುಲಾ ಕೂಡ ತುಂಬ ಸತಿ ಕೇಳಿದ್ದಾರೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್, ಟ್ರಾನ್ಸ್ಪೋಸ್ ಆಫ್ ಅ ಮೇಟ್ರಿಕ್ಸ್ನ ಫಾರ್ಮುಲಾಸ್ಗಳಿದು. ನೆಕ್ಸ್ಟು ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮೇಟ್ರಿಸಸ್. ಸೊ ಸಿಮೆಟ್ರಿಕ್ ಮೇಟ್ರಿಸಸ್ ಅಂದರೆ ಏನು? ರಿಮೆಂಬರ್ ದ ಡೆಫಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್. A ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು A, ಸಿಮೆಟ್ರಿಕ್ ಮೇಟ್ರಿಕ್ಸ್ನ ಡೆಫಿನೇಷನ್. A ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ನೆಗೆಟಿವ್ A, ಸ್ಕ್ಯೂ ಸಿಮೆಟ್ರಿಕ್ ಮೇಟ್ರಿಕ್ಸ್ನ ಡೆಫಿನೇಷನ್, right? Okay, so all the diagonal elements of skew symmetric matrices are 0, that is AII is equal to 0. ಗಮನದಲ್ಲಿರಲಿ ಇದು. So for a square matrix with real number entries A plus A transpose is a symmetric matrix and A minus A transpose is a skew symmetric matrix. Decomposition of a matrix. ಇವಾಗ ನೋಡಿ, ಈ ಪ್ರಶ್ನೆ 3 ಮಾರ್ಕ್ಸ್ ಅಥವಾ 5 ಮಾರ್ಕ್ಸಲ್ಲಿ ಕೇಳ್ತಾರೆ ಇದನ್ನು. ಒಂದು ಮೇಟ್ರಿಕ್ಸ್ನ ಕೊಟ್ಟು ಇದಕ್ಕೆ ಸಿಮೆಟ್ರಿಕ್ ಸ್ಕ್ಯೂ ಸಿಮೆಟ್ರಿಕ್ ಮೇಟ್ರಿಕ್ಸ್ನ ಕಂಡಿಡಿರಿ ಆ್ಯಂಡ್ ಆಲ್ಸೋ ಶೋ ದ್ಯಾಟ್ ಇಫ್ ವಿ ಆ್ಯಡ್ ದಿಸ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ದಟ್ ಈಸ್ ಈಕ್ವಲ್ ಟು ಮೇಟ್ರಿಕ್ಸ್ A. ಡಿಕಂಪೋಸಿಷನ್ ಆಫ್ ಮೇಟ್ರಿಸಸ್ ಅಂತಾರೆ. ದಿಸ್ ಇಸ್ ದ ಫಾರ್ಮುಲಾ. ಸೊ ಸಿಮೆಟ್ರಿಕ್ ಮೇಟ್ರಿಕ್ಸ್ ಗೊತ್ತು, ಸ್ಕ್ಯೂ ಸಿಮೆಟ್ರಿಕ್ ಮೇಟ್ರಿಕ್ಸ್ ಗೊತ್ತು. ಇವೆರಡನ್ನ ಆ್ಯಡ್ ಮಾಡಿದಾಗ ನಮಗೆ ಒರಿಜಿನಲ್ ಮೇಟ್ರಿಕ್ಸ್ A ಬರಬೇಕು. ಇದನ್ನು ಪ್ರೂವ್ ಮಾಡೋಕ್ಕೆ ಹೇಳ್ತಾರೆ 3 or 5 ಮಾರ್ಕ್ಸಿಗೆ, ರೈಟ್? ಬಟ್ ಈ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಸೊ ದಿಸ್ ಇಸ್ ನಂಬರ್ 4. ನೆಕ್ಸ್ಟ್ ನಂಬರ್ 5ಗೆ ಬರೋದಾದರೆ invertible matrices. A and B are square matrices of the same order such that AB equals BA is equal to A. Then B is the inverse of A denoted by A inverse. Okay. ಸೊ ನೋಡಿ, ಯಾವಾಗ ಎರಡು ಮೇಟ್ರಿಸಸ್ನ ನಾವು ಮಲ್ಟಿಪ್ಲೈ ಮಾಡಿದಾಗ I ಅಂದರೆ ನಮ್ಮ ನಂಬರ್ಸಲ್ಲಿ ಬಂದಾಗ 1. ಸೊ 6 ಇಂಟು 6 ಇನ್ವರ್ಸ್. 6 ಇನ್ವರ್ಸ್ ಅಂದರೆ ಏನು? 1/6. ಸೊ 6 ಇಂಟು 1/6, 6 ಕ್ಯಾನ್ಸಲ್ ಆಗುತ್ತೆ, 1 ಬರುತ್ತೆ. Which means 6 is the inverse of 1/6 and 1/6 is the inverse of 6. 1 ಬಂತಲ್ವಾ? ಸೊ ಮೇಟ್ರಿಸಸ್ಸಲ್ಲಿ 1 ಜಾಗದಲ್ಲಿ I ಅಂದರೆ ಐಡೆಂಟಿಟಿ ಮೇಟ್ರಿಕ್ಸ್ ಬಂದರೆ ದೆನ್ ದೀಸ್ ಆರ್ ಇನ್ವರ್ಸಸ್ ಆಫ್ ಈಚ್ ಅದರ್ ಅಷ್ಟೇ. ಓಕೆ, ಸೊ ಯೂನಿಕ್ನೆಸ್ ಆಫ್ ಇನ್ವರ್ಸ್. ಇಫ್ ಅ ಸ್ಕ್ವೇರ್ ಮೇಟ್ರಿಕ್ಸ್ ಹ್ಯಾಸ್ ಅ ಇನ್ವರ್ಸ್ ಇಟ್ ಈಸ್ ಯೂನಿಕ್. ರಿವರ್ಸಲ್ ಲಾ ಆಫ್ ಇನ್ವರ್ಸ್ ಏನು? ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಗಮನದಲ್ಲಿ ಇಟ್ಕೊಳ್ಳಿ. ಇದನ್ನು ಕೇಳ್ತಾರೆ, KCET ಜಾಸ್ತಿ ಕೇಳಿದ್ದಾರೆ ಇದನ್ನು, ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ಸಲ್ಲೂ ಕೇಳ್ತಾರೆ, MCQಸಲ್ಲಿ ಮೋಸ್ಟ್ಲಿ ಕೇಳ್ತಾರೆ ಇದನ್ನು. ತುಂಬ ಜನ ಸ್ಟೂಡೆಂಟ್ಸ್ ಏನು ಬರೀತಾರೆ ಗೊತ್ತಾ? A ಇನ್ವರ್ಸ್ ಇಂಟು B ಇನ್ವರ್ಸ್ ಅಂತ ಬರ್ತಾರೆ, ವಿಚ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್. ಓಕೆ, ದಿಸ್ ಇಸ್ ದ ರೈಟ್ ಆನ್ಸರ್. ಗಮನದಲ್ಲಿರಲಿ. ನೆಕ್ಸ್ಟು
ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ಅಡ್ಜಾಯಿಂಟ್. ಸೊ ಅಡ್ಜಾಯಿಂಟ್ ಆಫ್ ಅ ಮೇಟ್ರಿಕ್ಸ್ ಅಲ್ಲಿ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಏನೇನಂದರೆ ದೀಸ್ ಆರ್ ದ ಇಂಪಾರ್ಟೆಂಟ್ ಪ್ರಾಪರ್ಟೀಸ್. ಇದರಲ್ಲಿ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್, ಇದು ತುಂಬ ಇಂಪಾರ್ಟೆಂಟ್, ಇದು ತುಂಬ ಇಂಪಾರ್ಟೆಂಟ್, ಇದು ತುಂಬ ಇಂಪಾರ್ಟೆಂಟ್, ದಿಸ್ ಇಸ್ ಇಂಪಾರ್ಟೆಂಟ್, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಈ 5 ಸ್ಟಾರ್ ಎಲ್ಲನೂ ಇಂಪಾರ್ಟೆಂಟೇ. ಈ 5 ಸ್ಟಾರ್ ಮಾರ್ಕ್ ಹಾಕಿದ್ದೀನಲ್ವ, ಇದನ್ನು ಜಾಸ್ತಿ ಸತಿ ಕೇಳಿದ್ದಾರೆ, ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ತಾರೆ, ಗಮನದಲ್ಲಿರಲಿ. ಫಾರ್ಮುಲಾಸ್ ಗೊತ್ತಿದ್ರೆ ಮಲ್ಟಿಪಲ್ ಚಾಯ್ಸ್ ಬಗ್ಗೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಫಾರ್ಮುಲಾಸ್ನ ಚೆನ್ನಾಗಿ ಓದ್ಕೊಳ್ಳಿ. ಬರೀ ಮೇಟ್ರಿಸಸ್ ಅಲ್ಲ, ಆಲ್ ದ ಚಾಪ್ಟರ್ಸ್. ಅದ್ರ ಜೊತೆಗೆ ಇನ್ನೇನಿದೆ ಇದರಲ್ಲಿ, ಅಡ್ಜಾಯಿಂಟನ್ನು ನಾವಿಗೆ ಇದರಲ್ಲೂ ಕೇಳ್ತಾರೆ. ಯಾವುದರಲ್ಲಿ, ಮೇಟ್ರಿಕ್ಸ್ನ ಇನ್ವರ್ಸ್ನ ಕಂಡುಹಿಡಿದ್ರಲ್ಲಿ ಅಡ್ಜಾಯಿಂಟ್ನ ಕೇಳ್ತಾರೆ, ಪ್ರೂವ್ ಮಾಡೋದ್ರಲ್ಲಿ ಕೇಳ್ತಾರೆ. ಈ 5 ಫಾರ್ಮುಲಾಸ್ ಇದಾವೆ ನೋಡಿ, ಇದು KCETಗೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿಗೆ ಸ್ಟೂಡೆಂಟ್ಸ್, ಇಲ್ಲಿಗೆ ಮೇಟ್ರಿಸಸ್ ಚಾಪ್ಟರಿನ ಕಂಪ್ಲೀಟ್ ಫಾರ್ಮುಲಾಸ್ ಲಿಸ್ಟ್ ನಿಮ್ಮ ಮುಂದೆ ಇದೆ. ಫಾರ್ಮುಲಾಸ್ನ ಕೂಡ ನೀವೇನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು, ಮರಿಬೇಡಿ. ಪ್ರಾಕ್ಟೀಸ್ ಮಾಡಿ ಫಾರ್ಮುಲಾಸ್ನ, ಆದಷ್ಟು ಜ್ಞಾಪಕ ಇಟ್ಕೊಳ್ಳಿ, ಅದನ್ನೇ MCQಸಲ್ಲಿ ಕೇಳ್ತಾರೆ. ಬಿ ವೆರಿ ಥರೋ ವಿತ್ ಫಾರ್ಮುಲಾಸ್ ನಿಮ್ಮ ಫಿಂಗರ್ ಟಿಪ್ಸಲ್ಲಿ ಇರಬೇಕು. ಓಕೆ, ಸೊ ಆಗ ನಿಮ್ಮ ಸ್ಕೋರ್ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ, ಆಲ್ ದ ವೆರಿ ಬೆಸ್ಟ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.